ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಕೆಲವೊಂದಷ್ಟು ಇಂಪಾರ್ಟೆಂಟ್ ಸ್ಪೆಷಲಿ BPL ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಬಂದಿದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಅಂತ ಹೇಳಿ ಈಗ ಮಾಹಿತಿ ಬಂದಿದೆ. ಯಾವ ಯಾವ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ BPL ರೇಷನ್ ಕಾರ್ಡು ಎವ್ರಿ ಟೈಮ್ ವಿಡಿಯೋಗಳನ್ನ ಮಾಡಿದಾಗ ನಾವು 2023 ಅರ್ಜಿ ಹಾಕಿದೀವಿ, 24 ಅರ್ಜಿ ಹಾಕಿದೀವಿ, ನಮ್ಗಿನ್ನೂ ರೇಷನ್ ಕಾರ್ಡು ಬಂದಿಲ್ಲ, ಯಾವಾಗ ಬರುತ್ತೆ ಹೇಳಿ, ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸುಮಾರು ಜನ ನನಗೆ ಕಮೆಂಟ್ಗಳನ್ನ ತಿಳಿಸ್ತಾನೆ ಇರ್ತೀರಾ, ಹಾಕ್ತಾನೆ ಇರ್ತೀರಾ. ಹಾಗಾದ್ರೆ ಇವಾಗ ರೇಷನ್ ಕಾರ್ಡು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದ್ಯಾ, ಏನ್ ಕತೆ ಅಂತ ಹೇಳ್ತೀನಿ ನಾನು. ನಿಮಗೆ ಗೊತ್ತಿರೋ ಹಾಗೆ 3.5 ಲಕ್ಷ ಕಾರ್ಡ್ಗಳು ಮಾತ್ರ ಈಗ ಪೆಂಡಿಂಗ್ ಇಟ್ಕೊಂಡಿದ್ರು ರೇಷನ್ ಕಾರ್ಡ್ನ. ನಾವೆಲ್ಲಾನು ಕೊಟ್ಬಿಟ್ಟಿರ್ತೀವಿ. 3.5 ಲಕ್ಷ ರೇಷನ್ ಕಾರ್ಡ್ ಮಾತ್ರ ಪೆಂಡಿಂಗ್ ಇದೆ. ಇದುವರೆಗೂ ಕ್ಯಾನ್ಸಲೇಷನ್ ಮಾಡಿ ಅದನ್ನ ನಾವು ಮತ್ತೆ ಕ್ರಾಸ್ ಚೆಕ್ ಮಾಡಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಟೈಮ್ ತಗೋತಿತ್ತು. ಈಗ ರೆಡಿ ಆಗಿದೆ. ನಾವು ಇವಾಗ ಹಂಚಿಕೆನ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ವರದಿಗಳು ಬಂದಿತ್ತು. ಅದ್ರ ಬಗ್ಗೆ ನಿಮ್ಗೂ ಗೊತ್ತಿದೆ, ನಾನು ಕೂಡ ಹೇಳಿದ್ದೀನಿ. ಈಗ ಈ 3.5 ಲಕ್ಷ ರೇಷನ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಗೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ರು. ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ GST ಪೇಯರ್ಗಳು ಮತ್ತೆ ತೀರ್ ಹೋಗಿರೋರ್ದು ತುಂಬಾನೇ ಹೆಸರುಗಳು ಕಂಡು ಬಂದಿರುವಂತದ್ದು. ಯಾಕಂದ್ರೆ ಹೇಳದಲ್ಲ, ಡೆತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಆ ಕಾರ್ಡ್ ಅಲ್ಲಿ ಅವ್ರ ಹೆಸರು ಹಂಗೆ ಇರುತ್ತೆ. ಕೊಟ್ಟು ನೀವು ಕ್ಯಾನ್ಸಲೇಷನ್ ಮಾಡಿಸಿರಲ್ಲ, ಬಟ್ ಗೌರ್ಮೆಂಟ್ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ ಆ ಹೆಸರನ್ನ ತೆಗೆದು ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ನೀವು GST ಪೇಯರ್ ಅಲ್ಲ, ನೀವು APL BPL ಅಂತೋದಿಯಾ, ಯಾವ ಕಾರ್ಡ್ಗೆ ಅಪ್ಲಿಕೇಶನ್ಸ್ಗಳನ್ನ ಹಾಕಿದೀರಾ, ಅದಕ್ಕೆ ನೀವು ಕೊಟ್ಟಿರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಕರೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಇದನ್ನ ಮಾಡಿ ಈಗ ಎಲ್ಲಾ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಹಂತಕ್ಕೆ ತಗೊಂಬಂದು ನಿಲ್ಸಿದೆ. ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ರೇಷನ್ ಕಾರ್ಡು ತಲುಪುತ್ತೆ. ಸ್ಪೆಷಲಿ BPL ರೇಷನ್ ಕಾರ್ಡ್ಗಳು. APL ಅವ್ರು ಬಿಡಿ, ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ. APL ಅವ್ರಿಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳು ಗೌರ್ಮೆಂಟ್ ಇಂದ ಬರ್ತಾ ಇಲ್ಲ. ಯಾಕಂದ್ರೆ ಇವ್ರೇನಾದ್ರೂ ಅಮೌಂಟ್ ನಾವು APL ಕಾರ್ಡ್ ನ ಕೊಟ್ಬಿಡ್ತೀವಿ, ಇದ್ ಮಾಡ್ಬಿಡ್ತೀವಿ ಅಂತಂದ್ರೆ ಈ ಕಡೆ BPL ಅವ್ರು ಜಗಳ ಮಾಡ್ತಾರೆ. BPL ಕೊಟ್ರೆ APL ನಮ್ ಕೊಟ್ಟಿಲ್ವಲ್ಲ ಅಂತ ಇವ್ರು ಜಗಳ ಮಾಡ್ತಾರೆ. ಸೊ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಫಸ್ಟ್ ಪ್ರಯಾರಿಟಿ BPL ರೇಷನ್ ಕಾರ್ಡ್ಗಳಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರಿಗೆ ಗೌರ್ಮೆಂಟ್ ಇಂದ ಜಾಸ್ತಿ ಪ್ರಯೋಜನಗಳು ಇರೋ ಕಾರಣ. ಅಂಡ್ APL ಕಾರ್ಡ್ ಅವರು ಮಾಡಿಸ್ಕೊಂತಾರೆ, ಬರೀ ಅದನ್ನ ಒಂದು ಡಾಕ್ಯುಮೆಂಟ್ ಆಗಿ ಮಾತ್ರ, ಬಟ್ ಅದನ್ನ ಯುಟಿಲೈಸ್ ಮಾಡ್ಕೊಂತಿಲ್ಲ ಅನ್ನೋ ಕಾರಣಕ್ಕೆ APL ಅವ್ರಿಗೆ ಜಾಸ್ತಿ ಏನು ಪ್ರಯಾರಿಟೀಸ್ ನ ಕೊಡ್ತಾ ಇಲ್ಲ. ಈಗ BPL ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಾ ಇದೆ ಅಂತ ಹೇಳಿದೆ. ಕೆಲವೊಂದಷ್ಟು ಜಿಲ್ಲೆಗಳ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಈ ಜಿಲ್ಲೆಗೆ ನಾವು ಫಸ್ಟ್ ಕೊಟ್ಬಿಡ್ತೀವಿ, ಆಮೇಲೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ. ಸೊ ಮೊದಲನೇ ಲಿಸ್ಟ್ ಅಲ್ಲಿ ಇರೋದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಅರ್ಬನ್ ಮತ್ತೆ ಬೆಂಗಳೂರು ರೂರಲ್. ಓಕೆನಾ? ಸೊ ಕಂಪ್ಲೀಟ್ ಬೆಂಗಳೂರು ಎಲ್ಲಾನು ಬರುತ್ತೆ. ಸೊ ಇದ್ರಲ್ಲಿ ಆದ್ಮೇಲೆ ನಿಮ್ಗೆ ಮೈಸೂರು ಇದೆ ಲಿಸ್ಟ್ ಅಲ್ಲಿ, ಇದಾದ್ಮೇಲೆ ಮಡಿಕೇರಿ ಬರ್ತಾ ಇದೆ, ಅದಾದ್ಮೇಲೆ ಚಿಕ್ಕಮಗಳೂರು ಬರ್ತಾ ಇದೆ. ಸೊ ಈ ಭಾಗಗಳಿಗೆ ಮೊದಲನೇದಾಗಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬಿಡ್ತೀವಿ BPL ರೇಷನ್ ಕಾರ್ಡ್ ನ. ಇದಾದ ನಂತರ ನಾವು ಉತ್ತರ ಕರ್ನಾಟಕ ಸೈಡು ಬರ್ತೀವಿ. ಈ ಸತಿ ಇಲ್ಲಿಗೆ ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಒಂದು ಮೇನ್ ಸಿಟಿಗಳಿಗೆ ಪ್ರಯಾರಿಟಿನ ಕೊಟ್ಟಿದ್ದಾರೆ. ಈಗ ಮೈಸೂರು ಭಾಗ ಅಂತಂದ್ರೆ ಮಂಡ್ಯ ಅದು ಇದು ಎಲ್ಲಾನು ಅದೇ ಲೈನ್ ಅಲ್ಲಿ ಬರೋದ್ರಿಂದ ಅದನ್ನು ಕವರೇಜ್ ಸಿಗುತ್ತೆ ನಿಮ್ಗೆ. ಅಂಡ್ ಇವಾಗ ಕಂಪ್ಲೀಟ್ ಆಗಿ ನಿಮ್ಗಳಿಗೆ ರೇಷನ್ ಕಾರ್ಡು ಸಿಗ್ತಾ ಹೋಗ್ತಾ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಶುರುವಾಗುತ್ತೆ. ಅಂಡ್ ಈ ನೀವೇನಾದ್ರೂ ಹೋಗಿ ಈಸ್ಕೊಂಬರ್ಬೇಕಾ, ಅಥವಾ ನಾವೆಲ್ಲರೂ ತಾಲೂಕ್ ಆಫೀಸ್ಗೆ ಹೋಗ್ಬೇಕಾ, ಇಲ್ಲ ಫುಡ್ ಆಫೀಸ್ಗೆ ಹೋಗ್ಬೇಕಾ ಅಂತ ಕೇಳಿದ್ರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಪೋಸ್ಟ್ ಮುಖಾಂತರ ನಿಮ್ಮ ಮನೆಗಳಿಗೆ ಬರುತ್ತೆ. ಸೊ ಬಹುಶಃ ನೀವು ಪೋಸ್ಟ್ ಬಂದಾಗ ಕೆಲವೊಂದು ಸಲ OTP ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಸೈನ್ ಹಾಕ್ಬಿಟ್ಟು ಇಸ್ಕೋಬಹುದು, ನೀವು ಇಸ್ಕೋಬಹುದು. ಸೊ ನಿಮ್ಮ ಮನೆಗೆ ಬರುತ್ತೆ BPL ರೇಷನ್ ಕಾರ್ಡು, ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಅಂತ ಖಂಡಿತವಾಗ್ಲೂ ಇಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ ಅಂದ್ರೆ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದು. ಆಮೇಲೆ ಮತ್ತೆ ಅಪ್ರೂವಲ್ ಯಾವಾಗ ಅಂತ ಕೇಳಕ್ ಹೋಗ್ಬಿಡಿ, ಅಪ್ರೂವಲ್ ಆದ್ಮೇಲೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗೋದು. ಅಪ್ರೂವಲ್ ಆಗಿದೆ, ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಾ ಇದೆ. ಈ 3.5 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಡಬಹುದು ಅನ್ನೋದು ಒಂದು ವಿಚಾರ ಇದೆ. ಸೊ ನೋಡೋಣ, ಈ ಒಂದು ಮೇ ಬಿ 2 ತಿಂಗಳ ಒಳಗಡೆ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮುಗಿಬಹುದು. ಇದಾದ ನಂತರ ಖಂಡಿತ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ನ ಹಾಕಕ್ಕೆ ಕೊಡ್ತಾರೆ ಅವಕಾಶನ. ಅಂಡ್ ಕರೆಂಟ್ಲಿ ಕೂಡ ಅವಕಾಶ ಇದೆ, ಯಾರಿಗೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ಇವತ್ತಿಗೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಚಾನ್ಸ್ ಇದೆ. ಬಿಕಾಸ್ ಯಾರಿಗೂ ಓಪನ್ ಮಾಡಿಲ್ಲ. ಈ ಶ್ರಮ ಕಾರ್ಡು ಮತ್ತೆ ಹೆಲ್ತ್ ಎಮರ್ಜೆನ್ಸೀಸ್ ಇರೋರಿಗೆ 15 ದಿನಗಳಲ್ಲಿ ರೇಷನ್ ಕಾರ್ಡ್ ನ ಕೊಡ್ತಾ ಇದ್ದಾರೆ. ನೀವು ಅದನ್ನ ಅಪ್ಲಿಕೇಶನ್ ಹಾಕ್ಬೋದು. ಮಾರ್ಚ್ ಕೊನೆವರೆಗೂ ನಿಮ್ಗೆ ಕಾಲಾವಕಾಶ ಇದೆ. ಇನ್ನೇನು ಫೆಬ್ರವರಿ ಎಂಡ್ ಆಗ್ತಾ ಬಂತು. ಸೊ ಇನ್ನ 1 ತಿಂಗಳು ನಿಮ್ಗೆ ಕಾಲಾವಕಾಶ ಇದೆ, ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಅಂಡ್ KYC ಆಮೇಲೆ ನೀವು ತಿದ್ದುಪಡಿ ಇದನ್ನೆಲ್ಲ ಮಾಡಿಸ್ಕೋಬೇಕು ಅಂತಂದ್ರು ಮಾರ್ಚ್ ಎಂಡ್ ವರ್ಗು ನಿಮ್ಗೂ ಟೈಮ್ ಇದೆ. ಕಂಪ್ಲೀಟ್ ಆಗಿ ನಾನು ಹೊಸ ರೇಷನ್ ಕಾರ್ಡ್ಗೆ ಹಾಕ್ಬೇಕು, ನಂತರ ರೇಷನ್ ಕಾರ್ಡ್ ಇಲ್ಲ ನಾನು ಫಸ್ಟ್ ಇಂದ ಹಾಕ್ಬೇಕು ಎಲ್ಲ ಅಂತಂದ್ರೆ ಅಂತವ್ರಿಗೆ ಅವಕಾಶ ಇಲ್ಲ.
ಬಟ್ ಈ ಶ್ರಮ ಕಾರ್ಡ್ ಇದ್ದವರು ಹಾಕಬೇಕು ಅಂತ ಇದ್ರೆ ಹಾಕ್ಬೋದು, ಮತ್ತೆ ಹೆಲ್ತ್ ಎಮರ್ಜೆನ್ಸೀಸ್ ಇರೋರು ಅಪ್ಲಿಕೇಶನ್ಸ್ನ ಹಾಕಬಹುದು. ಸೊ ಬೆಂಗಳೂರು ಕರ್ನಾಟಕವನ್ನು ಫುಡ್ ಆಫೀಸ್ಗೆ ಹೋಗಬೇಡಿ, ಇಲ್ಲಿಗೆ ಹೋಗಿ ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಆರಾಮಾಗಿ ಈ ಶ್ರಮ ಕಾರ್ಡ್ ಇದನ್ನು ತೋರಿಸ್ಬಿಟ್ಟು ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. BPL ಮತ್ತೆ ಅಂತ್ಯೋದಯಕ್ಕೆ ಮಾತ್ರ ಅವಕಾಶ ಇರೋದು. ಅಂದ್ರೆ ಈ ಶ್ರಮ ಕಾರ್ಡ್ ಇದ್ದವ್ರು ಯೂಶಲಿ ಯಾರು APLಗೆ ಬರಲ್ಲ. ಸೊ ಅಂತ್ಯೋದಯ ಇಲ್ಲಾಂದ್ರೆ BPL ಬೇಕು ಅಂತಂದ್ರೆ ನೀವು ಅಪ್ಲಿಕೇಶನ್ಸ್ನ ಹಾಕ್ಬೋದು. ಗೌರ್ಮೆಂಟಿಂದ ಫೀಸ್ ಅಂತೂ ಫಿಕ್ಸ್ ಮಾಡಿಲ್ಲ. ಸೊ ನೀವೆಲ್ಲಾದ್ರೂ ಹೋದಾಗ ಒಂದು 50 ರೂಪಾಯಿ 100 ರೂಪಾಯಿ ಕೇಳೋ ಚಾನ್ಸಸ್ ಇರುತ್ತೆ. ಅಪ್ಲಿಕೇಶನ್ ಹಾಕೊಡೋರು ನೋಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಂಡು ನೀವು ಖರೀದಿ ಮಾಡ್ತೀರಾ ಏನು, ಅಥವಾ BPL ಕಾರ್ಡ್ ಬೇಕಾ, ಏನು ಕತೆ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ನೀವು ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ, ಈ ಕಡೆ ರೇಷನ್ ಸಿಗುತ್ತೆ, ಇನ್ನು ಕೆಲವೊಂದಷ್ಟು ಪ್ರಯೋಜನಗಳು ಇರುತ್ತೆ, ಇದರಿಂದ ಹಣ ಸಿಗ್ತಾ ಇರುತ್ತೆ, ಅದನ್ನ ನೀವು ಬೆನಿಫಿಟ್ ಮಾಡ್ಕೋಬಹುದು. ಸೊ ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಏನು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮಾರ್ಚ್ವರೆಗೂ ಕೊನೆ ಅವಕಾಶ ಇದೆ, ಕಾಲಾವಕಾಶ ಮಂತ್ ಎಂಡ್ವರೆಗೂ ಇದೆ, ಮಾರ್ಚ್ ಯೂಸ್ ಮಾಡ್ಕೊಳ್ಳಿ, ಸರಿನಾ. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಹಂತವಾಗೆಲ್ಲ ಜಿಲ್ಲೆಗೆ ಬರುತ್ತೆ. ಈ ಕಡೆ ನಮಗೆ ಬಂದಿಲ್ಲ, ಈ ಕಡೆ ನಿಮಗೆ ಬಂದಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ. ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ. ಎಲ್ಲರ ಖಾತೆಗಳಿಗೂ ಅಥವಾ ಎಲ್ಲರ ಮನೆಗಳಿಗೂ BPL ರೇಷನ್ ಕಾರ್ಡು ತಲುಪಿದ ಮೇಲೆ ನೀವೇನು ಬೇಕೋ ಯೋಜನೆಗಳಿಗೆ ಹಾಕೊಳ್ಳಿ, ಸರಿನಾ. ಬಂದು ಕೂಡಲೇ ನೀವು ಗೃಹಲಕ್ಷ್ಮಿಗೂ ಹಾಕೋಬಹುದು. ನಂಗೆ ಅದನ್ನು ಸುಮಾರು ಸತಿ ಕೇಳ್ತಾ ಇರ್ತಾರೆ, ಇವಾಗ ಬಂದಿದೆ ರೇಷನ್ ಕಾರ್ಡು, ನಾವು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ಸ್ ಹಾಕ್ಬೋದಾ ಅಂತಂದ್ರೆ ಹೌದು ಹಾಕ್ಬಹುದು. ಎಲಿಜಿಬಲ್ ಇರೋದಕ್ಕೆ ನಿಮ್ಗೆ ರೇಷನ್ ಕಾರ್ಡ್ನ ಕ್ರಾಸ್ ಚೆಕ್ ಮಾಡಿ ಮತ್ತೊಮ್ಮೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೇನು ಟೆನ್ಷನ್ ಮಾಡ್ಕೊಳ್ಳೋದು ಏನಿಲ್ಲ, ಡೈರೆಕ್ಟ್ ಆಗಿ ಹೋಗಿ ನೀವು ಅಪ್ಲಿಕೇಶನ್ಸ್ಗಳನ್ನ ಹಾಕೋಬಹುದು. ಎಲ್ಲಾ ಯೋಜನೆಗಳ ಫಲಾನುಭವಿಗಳು ನೀವು ಆಗ್ಬಹುದು. ಯಾವುದಕ್ಕೂ ಟೈಮ್ ಲಿಮಿಟ್ ಅನ್ನೋದಿಲ್ಲ ಅಥವಾ ಲಾಸ್ಟ್ ಡೇಟ್ ಅನ್ನೋದು ಏನಿಲ್ಲ. ಹೋಗಿ ಹಾಕೊಳ್ಳಿ, ಸರಿನಾ. ಯೂಸ್ ಮಾಡ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ. ಸೊ ಇದು ಈ ಸದ್ಯದ ಮಟ್ಟದಲ್ಲಿ BPL ರೇಷನ್ ಕಾರ್ಡಿನ ಅಪ್ಡೇಟು. ನೆಕ್ಸ್ಟ್ ಏನೇ ಇದ್ರು ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.